ಕಂಪ್ನಿ ಒಂದು ಸ್ಪೀಕರ್ ಇರುವಂಥದ್ದು. ಸೊ ಇದರ ಒಂದು ಸ್ಪೀಕರ್ನೇ ಬಂದುಬಿಟ್ಟು JBL Go ಅಂತ ಹೇಳಿ. ಸೊ ಇವಾಗ JBL Go Plus ಮತ್ತು Go 2 ಅಂತೇಳಿ ಸ್ಪೀಕರ್ ಕೂಡ ಅವೈಲೇಬಲ್ ಇರುವಂಥದ್ದು. ಸೊ ಇವತ್ತು ನನ್ನ ಮುಂದೆ ಇರುವಂಥದ್ದು JBL Go ಅಂತ ಹೇಳಿ. ಸೊ ಈ ಒಂದು ಸ್ಪೀಕರ್ನ ನಾನು ಇವತ್ತೊಂದು ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡ್ತೀನಿ ಮತ್ತು ರಿವ್ಯೂ ಕೂಡ ಮಾಡ್ತೀನಿ. ಈ ಒಂದು ಸ್ಪೀಕರ್ ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಹೊಂದಿದೆ ಅದನ್ನೆಲ್ಲ ಫುಲ್ ಡೀಟೇಲಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಮೊದಲಾಗಿ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಒಂದು ನೋಡ್ಬೋದು, ಈ ಒಂದು ಬಾಕ್ಸ್ ನಿಮಗೆ ಈ ರೀತಿಯಾಗಿ ಸಿಗ್ತಿರುವಂಥದ್ದು. ಮೇಲ್ಗಡೆ ಯಾವುದೇ ಬಾಕ್ಸ್ ಇಲ್ಲ, ಟ್ರಾನ್ಸ್ಪರೆಂಟ್ ಬಾಕ್ಸ್ ಆಗಿರುವಂಥದ್ದು ಇದು. ಸೊ ಇದನ್ನು ತೆಗೆದ ತಕ್ಷಣ ನೋಡ್ಬೋದು ನಿಮಗೆ ಇದು ಬಾಕ್ಸ್ನಲ್ಲಿ ಮತ್ತೆ ಬೇರೆ ಏನಿಲ್ಲ. ಇದನ್ನು ಪಕ್ಕಕ್ಕಿಟ್ಟು ನೋಡ್ಬೋದು ನಿಮಗೆ ಡೈರೆಕ್ಟಾಗಿ ಸ್ಪೀಕರ್ ಸಿಗ್ತಿರುವಂಥದ್ದು. ಒಂದು ಸಣ್ಣ ಬಾಕ್ಸ್ ಕೂಡ ನೀಡಿರುವಂಥದ್ದು. ಸೊ ಫ್ರೆಂಡ್ಸ್, ಮೊದಲೇದಾಗಿ ಈ ಒಂದು ಬಾಕ್ಸ್ನಲ್ಲಿ ಏನೆಲ್ಲದ ಅಂತ ನೋಡ್ಕೊಳ್ಳೋಣ ಮುಂಚೆದಾಗಿ. ಸೊ ಇದರಲ್ಲಿ ನಿಮಗೆ ನೋಡ್ಬೋದು ಯೂಸರ್ ಮ್ಯಾನುವಲ್ ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡ್ ಕೂಡ ನೀಡಿರುವಂಥದ್ದು. ಸೊ ನೋಡ್ಬೋದು ನೀವು ಇಲ್ಲಿ. ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿರ್ತಾರೆ ಹೇಗೆ ಏನು ಅಂತ ಹೇಳಿ. ಸೊ ಇದನ್ನು ಪಕ್ಕಕ್ಕಿಟ್ಟು ಇಲ್ಲಿ ನಿಮಗೆ ನೋಡ್ಬೋದು ಡಾಟಾ ಕೇಬಲ್ ನೀಡ್ತಿರುವಂಥದ್ದು, ಅಂದರೆ ಚಾರ್ಜರ್ ಕೇಬಲ್. USB ಒಂದು ಮೈಕ್ರೋ USB ಒಂದು ಚಾರ್ಜರ್ ಕೇಬಲ್ ನೀಡ್ತಿರುವಂಥದ್ದು ನಿಮಗೆ. ಇಲ್ಲಿ ನಿಮಗೆ ಟೈಪ್ ಎದಿಂದ ಮತ್ತು ಮೈಕ್ರೋ USB ಕೇಬಲ್ ನೀಡ್ತಿರುವಂಥದ್ದು. ಸೊ ಇದನ್ನು ನೀವು ಯಾವ ರೀತಿ ಚಾರ್ಜ್ ಮಾಡೋದು ಅಂತ ಅಂದರೆ, ಅದನ್ನು ನೀವು ಪವರ್ ಬ್ಯಾಂಕಿಗೆಲ್ಲ ಡಾಟಾ ಕೇಬಲ್ಗೆ ಹಾಕ್ಕೊಂಡ್ರೆ ನೀವು ಈ ರೀತಿಯಾಗಿ ಚಾರ್ಜ್ ಮಾಡ್ಕೋಬೋದು. ಸ್ಲೋಗಿ ಹಾಕಬೇಕಾಗುತ್ತೆ, ಯಾಕಂದರೆ ಪೋರ್ಟ್ ತುಂಬಾ ಕೇರ್ಫುಲ್ ಆಗಿರುತ್ತೆ. ನೋಡ್ಬೋದು ನೀವು ರೆಡ್ ಕಲರ್ ಒಂದು ಲೈಟ್ ಕಾಣ್ತಿರುವಂಥದ್ದು. ಸೊ ಈ ರೀತಿಯಾಗಿ ಒಂದು ಇದನ್ನು ಚಾರ್ಜ್ ಮಾಡ್ಬೋದು. ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ಒಂದು ಚಾರ್ಜರ್ ಕೇಬಲ್ ನೀಡಿದ್ದಾರೆ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇದಿಷ್ಟು ಆದಮೇಲೆ ಈ ಒಂದು ಸ್ಪೀಕರ್ ಬಗ್ಗೆ ಮಾತನಾಡೋದಾದ್ರೆ ನೋಡ್ಬೋದು ನೀವು ತುಂಬಾ ಒಂದು ಪಾಕೆಟ್ನಲ್ಲಿ ಕೂಡ ಇಟ್ಕೊಳ್ಬೋದು. ತುಂಬಾ ಅಷ್ಟೊಂದು ಸಣ್ಣದಾಗಿರುವಂಥ ಒಂದು ಗಾತ್ರದಲ್ಲಿರುವಂಥ ಸ್ಪೀಕರ್ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ಇಲ್ಲಿ ನಿಮಗೆ JBL ಅಂತ ಇದು ನೀಡ್ತಿರುವಂಥದ್ದು. ಬಟ್ ಇದರಲ್ಲಿ ನಿಮಗೆ ಒನ್ ಸೈಡೆಡ್ ಸ್ಪೀಕರ್ ನೀಡ್ತಿರುವಂಥದ್ದು. ಇಲ್ಲಿ ನಿಮ್ಗೆ ಏನಿಲ್ಲ, ಪ್ಲೇನ್ ಆಗಿದೆ. ಇಲ್ಲಿ ನಿಮಗೆ ಮೇಲ್ಭಾಗದಲ್ಲಿ ಸ್ಪೀಕರ್ ನಿಮಗೆ ಕಾಣ್ತಿರುವಂಥದ್ದು ನೋಡ್ಬೋದು ನೀವು, ಒನ್ ಸೈಡೆಡ್ ಸ್ಪೀಕರ್ ಆಗಿರುವಂಥದ್ದು ಇದು. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋದಾದ್ರೆ ತುಂಬ ಒಂದು ಒಳ್ಳೆಯ ಬಿಲ್ಡ್ ಕ್ವಾಲಿಟಿ ಹೊಂದಿದೆ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಲಿಥಿಯಮ್ ಒಂದು ಪ್ಲಾಸ್ಟಿಕ್ ಯೂಸ್ ಮಾಡಿದರೆ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಥರ ಒಂದು ಬಟನ್ ಆಕ್ಸೆಸರೀಸ್ ಬಗ್ಗೆ ಮಾತನಾಡೋದಾದರೆ ನೋಡ್ಬೋದು ನೀವು ಇಲ್ಲಿ ನಿಮಗೆ ಪೋರ್ಟ್ ಬಗ್ಗೆ ಮಾತನಾಡೋದಾದರೆ ಮೈಕ್ರೋ USB ಒಂದು ಪೋರ್ಟ್ ಇರುವಂಥದ್ದು ಚಾರ್ಜ್ ಮಾಡಲಿಕ್ಕೆ. ಮತ್ತು ನಿಮಗೆ ಆಡಿಯೋ ಜಾಕ್ ಕೂಡ ನೀಡಿರುವಂಥದ್ದು. ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಒಂದು ಬಾಕ್ಸ್ನಲ್ಲಿ ಯಾವುದೇ ರೀತಿಯಾಗಿರುವಂಥ ಆಡಿಯೋ ಜಾಕ್ ಇಲ್ಲ. ಇಲ್ಲಿ ನೋಡ್ಬೋದು ಇನ್ಬಿಲ್ಟ್ ಮೈಕ್ರೋಫೋನ್ ಇರುವಂಥದ್ದು. ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಮತ್ತು ಇದ್ರಲ್ಲಿ ನೋಡ್ಬೋದು ನೀವು ಪವರ್ ಆನ್ ಮತ್ತು ಆಫ್ ಬಟನ್ ಇಲ್ಲಿ ನಿಮಗೆ ನೀಡ್ತಿರುವಂಥದ್ದು. ಇಲ್ಲಿ ನಿಮಗೆ ಬ್ಲೂಟೂತ್ ನೀಡ್ತಿರುವಂಥದ್ದು. ಅಂದರೆ ಈ ಒಂದು ಸ್ಪೀಕರ್ ಬಂದ್ಬಿಟ್ಟು ನಿಮಗೆ ಬ್ಲೂಟೂತ್ ವೇರಿಯಂಟ್ ಒಂದೇ ಬರ್ತಿರುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಾಗಿ SD ಕಾರ್ಡ್ ಹಾಕಲಿಕ್ಕೆ ನಿಮ್ಗೆ ಸಿಗ್ತಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ವಾಲ್ಯೂಮ್ ಡೌನ್ ಮತ್ತು ವಾಲ್ಯೂಮ್ ಅಪ್ ಬಟನ್ ಕೂಡ ಸಿಗ್ತಿರುವಂಥದ್ದು. ಇಲ್ಲಿ ನಿಮಗೆ ಆನ್ಸರ್ ಕಾಲ್ ಆ್ಯಂಡ್ ಆಫ್ ಕೂಡ ಮಾಡ್ಕೊಳ್ಬೋದು. ಅಂದರೆ ನಿಮಗೆ ಕಾಲ್ ಬಂದರೆ ನೀವು ರಿಸೀವ್ ಕೂಡ ಮಾಡ್ಕೊಳ್ಬೋದು, ಕಟ್ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಒಂದು ಬಟನ್ನ ಒಂದು ಪೋರ್ಟ್ ಬಗ್ಗೆ ಇಷ್ಟಾದಮೇಲೆ ಮತ್ತೆ ಯಾವುದೇ ರೀತಿಯಾಗಿರುವಂಥ ಬಟನ್ಸ್ ನಿಮಗೆ ಇದರಲ್ಲಿ ಕಾಣ್ತಾ ಇಲ್ಲ. ಸೊ ನೋಡ್ಬೋದು ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬಾ ಸಖತ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಬ್ಲ್ಯಾಕ್ನ ಒಂದು ಕಲರ್ ಆಗಿರುವಂಥದ್ದು. ಇದರಲ್ಲಿ ನಿಮಗೆ ಬ್ಲ್ಯಾಕ್, ಬ್ಲೂ, ಗ್ರೀನ್ ಮತ್ತು ತುಂಬಾ ಕಲರ್ಸ್ ವೇರಿಯಂಟ್ ಕೂಡ ಸಿಗ್ತಿರುವಂಥದ್ದು. ಸೊ ಫ್ರೆಂಡ್ಸ್, ನೆಕ್ಸ್ಟಾಗಿ ಇದರ ಒಂದು JBL Go ಒಂದು ಪೋರ್ಟಬಲ್ ವೈರ್ಲೆಸ್ ಬ್ಲೂಟೂತ್ ಸ್ಪೀಕರ್ನ ಒಂದು ಸ್ಪೆಸಿಫಿಕೇಷನ್ಸ್ ಮತ್ತು ಫೀಚರ್ಸ್ ಬಗ್ಗೆ ಕೇಳ್ತಿದ್ದೀರಾ ಅಂತ ಅಂದರೆ, ಮೊದಲನೇದಾಗಿ ಈ ಒಂದು ಸ್ಪೀಕರ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾನು ನಿಮಗೆ ಮುಂಚೆದಾಗೆ ಹೇಳಿದ್ದೀನಿ, ತುಂಬಾ ಸಖತ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೊರಗಡೆ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ಸೊ ಎಲ್ಲೇ ಹೋದರೂ ಕೂಡ ಅದು ಒಂದು ಕಂಫರ್ಟಬಲ್ ಝೋನ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಪಾಕೆಟ್ನಲ್ಲಿ ಇಟ್ಕೊಂಡು ಕೂಡ ಹೋಗುವಷ್ಟು ಒಂದು ಸಣ್ಣ ಗಾತ್ರ ಒಂದು ಸೈಜ್ ಹೊಂದಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅದರ ಒಂದು ವೇಟ್ ಬಂದುಬಿಟ್ಟು ನಿಮಗೆ 133 ಗ್ರಾಮ್ ಆಗ್ತಿರುವಂಥದ್ದು. ತುಂಬಾ ಒಂದು ಸಣ್ಣ ವೇಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಬೇಕಾದಲ್ಲಿ ಹೋದ ತಕ್ಷಣ ಅದನ್ನು ಕ್ಯಾರಿ ಕೂಡ ಮಾಡ್ಕೊಳ್ಬೋದು. ಮತ್ತು ಇದರ ಒಂದು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಒಂದು ಬ್ಯಾಟ್ರಿ ಬಂದುಬಿಟ್ಟು ನಿಮಗೆ 5 hours ಪ್ಲೇ ಟೈಮ್ ನಿಮಗೆ ಸಿಗ್ತಿರುವಂಥದ್ದು. ಸೊ ಈ ಒಂದು ಸ್ಪೀಕರ್ನಲ್ಲಿ ಮತ್ತು ಬ್ಯಾಟ್ರಿ ಲೈಫ್ ಕೂಡ ಅಷ್ಟೇ ಇರುವಂಥದ್ದು. 5 hours ಬೇಕಾದಷ್ಟು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಮತ್ತು ಇದರ ಒಂದು ಬ್ಯಾಟ್ರಿ ಯಾವ ರೀತಿ ಇದೆ ಅಂತಂದರೆ, ಲಿಥಿಯಂ ಪಾಲಿಮರ್ ಬ್ಯಾಟ್ರೀಸ್ ಕೂಡ ಈ ಒಂದು ಸ್ಪೀಕರ್ನಲ್ಲಿ ಹೊಂದಿರುವಂಥದ್ದು. ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ.
ಸೊ ನೆಕ್ಸ್ಟಾಗಿ ಇದರ ಒಂದು ಕಾಂಪ್ಯಾಟಿಬಲ್ ಡಿವೈಸ್ ಬಗ್ಗೆ ಮಾತನಾಡೋದಾದರೆ ಈ ಒಂದು ಸ್ಪೀಕರ್ ನಿಮಗೆ ಆಡಿಯೋ ಪ್ಲೇಯರ್ ಆಗಿ ಕೂಡ ಯೂಸ್ ಆಗ್ತಿರುವಂಥದ್ದು ಮತ್ತು ಲ್ಯಾಪ್ಟಾಪಿಗೆ ಕೂಡ ಕನೆಕ್ಟ್ ಮಾಡ್ಕೊಂಡು ನೀವು ಯೂಸ್ ಕೂಡ ಮಾಡ್ಕೋಬೋದು ಮತ್ತು ಮೊಬೈಲ್ಸ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಡಿವೈಸ್ ನಿಮಗೆ ಯೂಸ್ ಆಗ್ತಿರುವಂಥದ್ದು ಮಲ್ಟಿಪಲ್ ಡಿವೈಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ತುಂಬಾ ಒಂದು ಒಳ್ಳೆಯ ಒಂದು ಸ್ಪೆಸಿಫಿಕೇಷನ್ ಏನಪ್ಪ ಅಂತಂದರೆ ಇನ್ಬಿಲ್ಟ್ ಮೈಕ್ರೋಫೋನ್ ಕೂಡ ಇರುವಂಥದ್ದು. ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ವಿಷಯನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಸ್ಪೀಕರ್ಸ್ಗಳಲ್ಲಿ ನೋಡ್ಬೋದು ನಿಮಗೆ ಇನ್ಬಿಲ್ಟ್ ಮೈಕ್ರೋಫೋನ್ ಅವ್ರು ಕೊಟ್ಟರು ಕೂಡ ಏನೋ ಅಷ್ಟು ಇದಿರುತ್ತೆ. ಬಟ್ ಇದರಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರುವಂಥದ್ದು ಮತ್ತು ಇನ್ಬಿಲ್ಟ್ ಮೈಕ್ರೋಫೋನ್ ಇರುವಂಥದ್ದು ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಲ್ ಬಂದರೆ ಕೂಡ ನೀವು ಅದರಲ್ಲೇ ಮಾತಾಡ್ಬೋದು. ಸೊ ತುಂಬಾ ಒಂದು ಒಳ್ಳೆ ವಿಷಯ, ಒಂದು ಸ್ಪೀಕರ್ ಈ ಒಂದು ಸ್ಪೆಸಿಫಿಕೇಷನ್ ಹೊಂದಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರ ಒಂದು ಸ್ಪೀಕರ್ನ ಒಂದು ಔಟ್ಪುಟ್ ಪವರ್ ಬಗ್ಗೆ ಮಾತನಾಡೋದಾದರೆ 3 ವ್ಯಾಟ್ಸ್ನ ಒಂದು ಔಟ್ಪುಟ್ ಪವರ್ ನಿಮಗೆ ಸಿಗ್ತಿರುವಂಥದ್ದು ಕ್ರೇಜಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟಾಗಿ ಇದರ ಒಂದು ಕನೆಕ್ಟಿವಿಟಿ ಬಗ್ಗೆ ಮಾತನಾಡೋದಾದರೆ ಇದರಲ್ಲಿ ನಿಮಗೆ ಬ್ಲೂಟೂತ್ ವೇರಿಯಂಟ್ ಅಷ್ಟೇ ಕೂಡ ಸಿಗ್ತಿರುವಂಥದ್ದು. SD ಕಾರ್ಡ್ ಯಾವುದೇ ರೀತಿಯಾಗಿ SD ಕಾರ್ಡ್ ಹಾಕೊಳ್ಳೋಕ್ಕೆ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಬಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಮೊಬೈಲ್ ಕ್ಯಾರಿ ಮಾಡೋದೇ ಆಗ್ತಿರ್ಲಿಲ್ಲ. ಸೊ ಪರವಾಗಿಲ್ಲ, ಬ್ಲೂಟೂತ್ ಇಟ್ಟಿದ್ದಾರಂದರೆ ಪರವಾಗಿಲ್ಲ, ಒಂದೊಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೆಮರಿ ಕಾರ್ಡ್ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ನೆಕ್ಸ್ಟ್ ನಿಮಗೆ ಇದರಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಇಂಟಿಗ್ರೇಷನ್ ಕೂಡ ಇರುವಂಥದ್ದು ತುಂಬ ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಕೂಡ ಇದರಲ್ಲೇ ಕೂಡ ನೀವು ವರ್ಕ್ ಮಾಡ್ಬೋದು. ಸೊ ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ನಿಮಗೆ ಬ್ಲೂಟೂತ್ ಸ್ಟ್ರೀಮಿಂಗ್ ಕೂಡ ನೀವು ಮಾಡ್ಕೊಳ್ಬಹುದು. ಇದರಲ್ಲಿ ನಿಮಗೆ ಮತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ಸ್ಪೀಕರ್ ಕೂಡ ಇರುವಂಥದ್ದು. ಅಂದರೆ ಯಾವುದೇ ರೀತಿಯಾಗಿರುವಂಥ ನಾಯ್ಸ್ ನಿಮಗೆ ಇದಾಗಲ್ಲ. ಸೊ ಅದರಿಂದ ನಾಯ್ಸ್ ಕ್ಯಾನ್ಸಲೇಷನ್ ಸ್ಪೀಕರ್ ಈ ಒಂದು ಸ್ಪೆಸಿಫಿಕೇಷನ್ ಹೊಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದ್ರ ನಿಮಗೆ ಆಡಿಯೋ ಕೇಬಲ್ ಇನ್ಪುಟ್ ಕೂಡ ಸಿಗ್ತಿರುವಂಥ, ಅಂದರೆ ನಾನು ನಿಮಗೆ ಹೇಳಿದೆ ಅಲ್ಲ ಮುಂಚೆನೇ, ಅದರಲ್ಲಿ ಇದರೊಂದು ಬಟನ್ಸ್ ಪೋರ್ಟೇಬಲ್ ಬಗ್ಗೆ ಮಾತನಾಡೋದಾದರೆ ಆಡಿಯೋ ಜಾಕ್ ಕೂಡ ಅಲ್ಲಿ ನೀಡ್ತಿರುವಂಥದ್ದು ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವಾಗ ಮೆಮರಿ ಕಾರ್ಡ್ ಬದಲಿ ಒಂದು ಆಡಿಯೋ ಜಾಕ್ ನೀಡಿದ್ದಾರೆ, ತುಂಬ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ಒಂದು JBL Go ಸ್ಪೀಕರ್ನ ಒಂದು ಸ್ಪೆಸಿಫಿಕೇಷನ್ ಮತ್ತು ಫೀಚರ್ಸ್ ಬಗ್ಗೆ. ನೆಕ್ಸ್ಟಾಗಿ ಇದರ ಒಂದು ಪ್ರೈಸ್ ರೇಂಜ್ ಬಗ್ಗೆ ಕೇಳ್ತಿದ್ದೀರಾ ಅಂತಂದರೆ ಇದು ನಿಮಗೆ ಆನ್ಲೈನಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ಹೋದರೂ ಕೂಡ ನಿಮಗೆ ಇದರಲ್ಲಿ 1700 ಆಗ್ತಿರುವಂಥದ್ದು. ಸೊ ಇದು ಲಾಂಚ್ ಆಗಿ 5 ವರ್ಷ ಆಯಿತು ಬಿಡಿ. ಅಂದರೆ 5 ವರ್ಷಕ್ಕೇ ಏನಿತ್ತಲ್ಲ ಅಲ್ಲಿ ನಿಮಗೆ 7500 ಆಗ್ತಿರುವಂಥದ್ದು. ಸೊ ಇವಾಗ ಕಡಿಮೆದಾಗಿ 1700 ರೂಪಾಯಿಗೆ ನನಗೆ ಸಿಗ್ತಿರುವಂಥದ್ದು. ಸೊ ನಾನು ನಿಮಗೆ ನೀವು ಬಾಯ್ ಮಾಡ್ಬೋದಾಗಿದ್ದರೆ ನಾನು ನಿಮಗೆ ಲಿಂಕ್ನ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಕೂಡ ಬಾಯ್ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟಾಗಿ ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಕೊಂಡ್ಕೊಳ್ಬೋದಾ, ಬಾಯ್ ಮಾಡ್ಬೋದಾ, ನನ್ನ ಒಂದು ಪ್ರಿಫರೆನ್ಸ್ ಬಗ್ಗೆ ಹೇಳ್ಬೋದು ಅಂದರೆ ನಿಮಗೆ ಬಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೀಚರ್ಸ್ ಮತ್ತು ಸ್ಪೆಸಿಫಿಕೇಷನ್ಸ್ ನೋಡ್ತಾ ಹೋದರೆ ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಬ್ಲೂಟೂತ್ ಸ್ಪೀಕರ್ ತುಂಬಾ ಒಂದು ಒಳ್ಳೆಯ ಒಂದು ಸ್ಪೀಕರ್ ಆಗಿರುವಂತಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಪೋರ್ಟೇಬಲ್ ವೈರ್ಲೆಸ್ ಕೂಡ ಇರುವಂಥದ್ದು ಇದು. ಸೊ ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆದ್ದರಿಂದ ಈ ಒಂದು ಬ್ಲೂಟೂತ್ ಸ್ಪೀಕರನ್ನು ನೀವು ಕೊಂಡ್ಕೊಳ್ಬಹುದು ನನ್ನ ಒಂದು ಸಜೆಷನ್ ಪ್ರಕಾರ. ಸೊ ಫ್ರೆಂಡ್ಸ್, ಇವಾಗ ನಾನು ಈ ಒಂದು JBL ಬ್ಲೂಟೂತ್ ಸ್ಪೀಕರ್ನ ನಾನು ಫೋನಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಬ್ಲೂಟೂತಿಂದ. ಸೊ ಯಾವ ರೀತಿಯಾಗಿ ಈ ಒಂದು ಸೌಂಡ್ ಬಾಸ್ ಇದೆ, ಯಾವ ರೀತಿಯಾಗಿ ಸೌಂಡ್ ಕ್ವಾಲಿಟಿ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ಬೋದು, ನೀವು ವಿತ್ ಪ್ರೂಫ್ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತ ನೀವೇ ಕೇಳ್ಕೊಳ್ಬೋದು.
ಇದ್ರೆ ಯಾವ ರೀತಿ ಒಂದು ಸ್ಪೀಕರ್ ಕ್ವಾಲಿಟಿ, ಒಂದು ಸೌಂಡ್ ಕ್ವಾಲಿಟಿ ಇದೆ ಅಂತ. ತುಂಬಾ ಒಂದು ಬಾಸ್ನೊಂದು ತುಂಬಾ ಜೋರಾಗಿ ಕೇಳುತ್ತೆ ಅಂತ ಹೇಳಕ್ಕೆ ಪಡ್ತೇನೆ. ಇಷ್ಟೊಂದು ಸಣ್ಣ ನೋಡ್ಬೇಕು ನೀವು, ಗಾತ್ರ ಎಷ್ಟು ಸಣ್ಣದಾಗಿದೆ ಅಂತ ನನ್ನ ಕೈಲೇ ನೋಡ್ಕೋಬೋದು. ಸೊ ಈ ರೀತಿಯಾಗಿ ಸಣ್ಣ ಗಾತ್ರದಲ್ಲಿರುವಂಥ ಸ್ಪೀಕರ್ ಎಷ್ಟೊಂದು ಸೌಂಡ್ ಕೊಡುತ್ತೆ ಅಂತಲೇ ಈ ಒಂದು ಪ್ರೈಸ್ ರೇಂಜ್ಗೆ ಇದು ಸಖತ್ತಾಗಿರುವಂಥ ಒಂದನ್ನು ಕ್ರೇಜಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಸೌಂಡ್ ಬಾಸ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ಒಂದು ಸೌಂಡ್ ಈ ಒಂದು ಸ್ಪೀಕರ್ ಹೊಂದಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ಒಂದು JBL Go ಪೋರ್ಟೇಬಲ್ ವೈರ್ಲೆಸ್ ಬ್ಲೂಟೂತ್ ಸ್ಪೀಕರ್ನ ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಸೊ ಇದೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ.